ಹಾಯ್, ಮಟನ್ ಸಾರು ಹೇಗೆ ಮಾಡೋದು ನೋಡೋಣ ಬನ್ನಿ. ಇವಾಗ ಕುಕ್ಕರ್ಗೆ ಎಣ್ಣೆ ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಎಣ್ಣೆ ಅಷ್ಟು ಹಾಕ್ಕೊಳ್ಳಿ. 1/2 ಕಿಲೋ ಮಟನ್ ತೊಗೊಂಡಿದ್ದೀವಿ. ಎಣ್ಣೆ ಕಾಯ್ತು, ಮಟನ್ ಹಾಕ್ತಾಯಿದ್ದೀನಿ. ಪರವಾಗಿಲ್ಲ, ಕನ್ಫ್ಯೂಸ್ ಆಗುತ್ತೆ. ಅರ್ಶಿನದ ಪುಡಿ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಮಟನ್ ಸೈಡಲ್ಲಿ ಇಟ್ಟಿದ್ದೀನಿ, ಬೇಯ್ತಾ ಇದೆ. ಇವಾಗ ಎಣ್ಣೆ ಹಾಕ್ಕೊತಾ ಇದ್ದೀನಿ ಬಾಣಲಿಗೆ. ಏನೇನು ಫ್ರೈ ಮಾಡ್ಕೊಬೇಕು ಸ್ಪೈಸಸ್ನ ಹೇಳ್ತಾ ಹೋಗ್ತೀನಿ ನೋಡಿ. ಚಕ್ಕೆ, ಲವಂಗ, ಧನಿಯಾ, ಸೋಂಪು, ಏಲಕ್ಕಿ ಹಾಕಿದ್ದೀನಿ ಫ್ರೈ ಮಾಡ್ಕೊಳ್ಳೋಕ್ಕೆ. ಎಲ್ಲ ಸ್ಲೋನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಒಂದು ಇಡೀ ಆಗಷ್ಟು ಕಳೆಕಾಯಿ ಬೀಜ ಹಾಕ್ತಾಯಿದ್ದೀನಿ. ಅದು ಫ್ರೈ ಆಗಿದೆ. ಇವಾಗ ಬೇಡಿಗೆ ಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು ಎಲ್ಲ ಒಂದೇ ಸತಿ ಹಾಕಿಬಿಡ್ತೀನಿ. ಇವಾಗ ಇದರಲ್ಲಿ ಬೆಳ್ಳುಳ್ಳಿ, ಕಾಯಿ ಪೀಸು, ಈರುಳ್ಳಿ, ಶುಂಠಿ ಇದೆ, ಅದು ಎಲ್ಲ ಹಾಕ್ಬಿಡ್ತೀನಿ ಒಂದೇ ಸತಿ. ಇದು ಎಲ್ಲ ಫ್ರೈ ಮಾಡ್ಕೊಳ್ಳೋಣ. ಇದೆಲ್ಲ ಫ್ರೈ ಆದಮೇಲೆ ಟೊಮೆಟೊ ಹಾಕ್ಬಿಟ್ಟು ಫ್ರೈ ಮಾಡ್ಕೊಂಬಿಟ್ಟು ಸಣ್ಣಗಾದ್ಮೇಲೆ ಜಾರ್ಗೆ ಹಾಕೋಣ. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ನೋಡಿ ಟೊಮೆಟೊ ಹಾಕ್ತಾಯಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಬಿಡ್ತೀನಿ, ಬೇಗ ಫ್ರೈ ಆಗುತ್ತೆ ಟೊಮೆಟೊ ಅಂತ. ಇವಾಗ ಮಟನ್ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ರುಬ್ಕೊಂಡಿರೋ ಮಸಾಲೆ ಎಲ್ಲ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಬೇಯಲಿ ಮಸಾಲೆ ಎಲ್ಲ. ಸಾರು ಗಟ್ಟಿಯಾಗೇ ಇರಬೇಕು, ನೀರು ಮಾಡಿದ್ರೆ ಟೇಸ್ಟ್ ಇರಲ್ಲ. ಬೇಕಿದ್ರೆ ನೀವು ನೀರು ಮಾಡ್ಕೊಳ್ಳಿ, ಅಷ್ಟೇನು ಟೇಸ್ಟ್ ಇರಲ್ಲ, ಕಡಿಮೆ ಇರುತ್ತೆ. ಗಟ್ಟಿಯಾಗೆ ಇದ್ದರೆ ಚೆನ್ನಾಗಿರುತ್ತೆ. ದೋಸೆಗೆ, ಚಪಾತಿಗೆ, ಮುದ್ದೆಗೆ ಎಲ್ಲನೂ ಕಂಪ್ಲೀಟಾಗಿ ಇದಾಗಲಿ, ಬೇಯಲಿ ಚೆನ್ನಾಗಿ. ಮಟನ್ ಸಾರು ಆಗಿದೆ ಎಲ್ಲ. ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ ಮಟನ್ ಸಾರು ಮಾಡೋದು. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರ್ತೈತೆ. ಮಟನ್ ಸಾರಿಗೆ ದೋಸೆ ಮಾಡಿದ್ದೀವಿ, ಚಿಕನ್ ಫ್ರೈ. ನೀವು ಈ ಥರ ಒಂದ್ಸಲ ಮಾಡ್ಕೊಳ್ಳಿ. ನಾನು ಮಾಡಿ ತೋರಿಸಿ ಈ ಥರ ಮಟನ್ ಸಾರು ದೋಸೆಗೆ, ಚಪಾತಿಗೆ, ರೈಸ್ಗೆ, ಮುದ್ದೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಒಂದು ಸಲ.